ಹೆಲೋ ಎವ್ರಿವನ್. ಈ ವಿಡಿಯೋದಲ್ಲಿ GPSTR ವಿಜ್ಞಾನ ಶಿಕ್ಷಕ ಆಕಾಂಕ್ಷಿಗಳಿಗೆ ಆದಂತಹ ತೊಂದರೆ ಬಗ್ಗೆ ಮಾತನಾಡೋಣ. ಅಂದರೆ ದಿನಾಂಕ 14 ಜುಲೈ 2026ರಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ C&R ನಿಯಮಗಳನ್ನು ಇಲಾಖೆ ಪ್ರಕಟ ಮಾಡಿತ್ತು. ಸೊ ಅದರಲ್ಲಿ ಈ ಸೈನ್ಸ್ ಟೀಚರ್ಸ್ಗೆ ಇರಬೇಕಾದಂತಹ ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ನೋಡೋದಾದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ. ಮುಖ್ಯವಾಗಿ ಯಾರಿಗೆಲ್ಲ ಈ ಒಂದು ತೊಂದರೆ ಆಗಿದೆ ಅಂತಂದರೆ, ಯಾವೆಲ್ಲ ವಿದ್ಯಾರ್ಥಿಗಳು ಡಿಗ್ರಿಯಲ್ಲಿ ಇಂಡಸ್ಟ್ರಿಯಲ್ ಫಿಶರೀಸನ್ನು ತೆಗೆದುಕೊಂಡಿರ್ತಾರೆ ಅವರಿಗೆ ತೊಂದರೆ ಆಗಿದೆ. ಅದೇ ರೀತಿಯಾಗಿ ಬಯೋಟೆಕ್ನಾಲಜಿ ಹಾಗೂ ಬಯೋಕೆಮಿಸ್ಟ್ರಿಯನ್ನು ಯಾರೆಲ್ಲ ತೆಗೆದುಕೊಂಡಿದ್ದೀರಿ ಅವರಿಗೆ ತೊಂದರೆ ಆಗಿದೆ. ಆ್ಯಕ್ಚುಲಿ ಏನು ತೊಂದರೆ ಆಗಿದೆ ಅಂತ ನೋಡೋದಾದರೆ, ಇಲ್ಲಿ ನಿಮಗೆ ನಾನು 2022 ಹಾಗೂ 2026ರ ಬಯೋಲಾಜಿಕಲ್ ಸೈನ್ಸ್ ಶಿಕ್ಷಕರ ಹುದ್ದೆಗೆ ಅಗತ್ಯ ಇರೋ ವಿಷಯಗಳ ಹೋಲಿಕೆಯನ್ನು ತೋರಿಸ್ತಾ ಇದ್ದೇನೆ. ನೀವು ಇಲ್ಲಿ ನೋಡ್ಬೋದು, ಈ ಎರಡೂ ಲಿಸ್ಟ್ನಲ್ಲಿ ಅಂದರೆ 2022 ಹಾಗೂ 2026ರಲ್ಲಿ ಎಲ್ಲಿಯೂ ಸಹ ನಿಮಗೆ ಇಂಡಸ್ಟ್ರಿಯಲ್ ಫಿಶರೀಸ್ ಅಂತ ಸಬ್ಜೆಕ್ಟ್ ಕಾಣ್ತಾ ಇಲ್ಲ, ಹಾಗೆ ಬಯೋಕೆಮಿಸ್ಟ್ರಿ ಅನ್ನುವಂತಹ ಸಬ್ಜೆಕ್ಟ್ ಸಹ ಕಾಣ್ತಿಲ್ಲ. ಅಂದರೆ ಎರಡೂ ಸಲ ಈ ಇಂಡಸ್ಟ್ರಿಯಲ್ ಫಿಶರೀಸ್ ಹಾಗೂ ಬಯೋಕೆಮಿಸ್ಟ್ರಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಬಟ್ ಬಯೋಟೆಕ್ನಾಲಜಿಯನ್ನು ನೋಡೋದಾದರೆ 2022ರಲ್ಲಿ ಅವಕಾಶವನ್ನು ಕೊಟ್ಟಿದ್ದರು, ಹಾಗೆ 2026ರಲ್ಲಿ ಕೈ ಬಿಡಲಾಗಿದೆ. ಸೊ ಹಾಗಾಗಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಬ್ಜೆಕ್ಷನನ್ನು ಸಲ್ಲಿಸಲಿಕ್ಕೆ ಬೆಂಗಳೂರಿಗೆ ದಿನಾಂಕ 22 ಜುಲೈ 2026 ಅಂದರೆ ಬುಧವಾರ ನಾವು ಬೆಂಗಳೂರಿಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಯಾರೆಲ್ಲ ಆಸಕ್ತರಿದ್ದೀರಾ ದಯವಿಟ್ಟು ನಮ್ಮ ಜೊತೆ ಕೈಗೂಡಬಹುದು. ಸೊ ಇದೇ ಕಾರಣಕ್ಕಾಗಿ ನಮ್ಮ ವಾಟ್ಸಪ್ ಗ್ರೂಪ್ ಸಹ ಇದೆ, ಇಂಡಸ್ಟ್ರಿಯಲ್ ಫಿಶರೀಸ್ ವಾಟ್ಸಪ್ ಗ್ರೂಪು. ಇದನ್ನು QR ಕೋಡ್ ಸ್ಕ್ಯಾನ್ ಮಾಡಿ ನಿಮಗೆ ಅಲ್ಲಿ ಯಾವ ರೀತಿಯಾಗಿ ಅಬ್ಜೆಕ್ಷನ್ ಮಾಡಬೇಕು ಎಲ್ಲ ಮಾಹಿತಿಗಳು ಸಿಗುತ್ತೆ. ಆದಷ್ಟು ಈ ಒಂದು ಮಾಹಿತಿಯನ್ನು ಎಲ್ಲ ಸೈನ್ಸ್ ಟೀಚರ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.